ಐವರ ಕಾಂತಿ ಎನಿಸಿದ ಚಿಂತೆ ಐವರ ಕಾಂತಿ ಎನಿಸಿದ ತಳದ ಪಾನಿ ಪಾಪ ಸಬಸಿದೆ ಜೀವ ತಳದ ಪಾನಿ ಪಾಪ ಸಬಸಿದೆ ಜೀವ ಸಾ ಬೇಸ ಕೊಡು ಚಿರಾನಿ ಪಾಪ ಸಾ ಬೇಸ ಕೊಡು ಚಿರಾನಿ ಪಾಪ ಬಲಿಸು ಕೂದಲ ಬರದ ನಿಜಾದ ಕರುಷಿತ ವರದ ವ್ಯಾಕುಲ ಬಲಿಸು ಕೂದಲ ಬರದ ಬಲಿಸು ಕೂದಲ ಬರದ ಬಲಿಸು ಕೂದಲ ಬರದ ಪರಮಾತ್ಮ ಈ ದ್ರೌಪದಿಣಿಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ಪಾಂಚಾಲಿ, ಪ್ರಿಯ ಪಾಂಚಾಲಿ, ಪಾಂಚಾಲಿ, ಇವಳೇಗೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಶಾಂತೆ ಕಾಂತೆ ವರದೇನಳ್ಳಾಗಿ ವರ ಪತ್ನಿಯಾಗಿ ಸರಿ ಶಾಂತೆ ಕಾಂತೆ ವರದೇನಳ್ಳಾಗಿ ವರ ಪತ್ನಿಯಾಗಿ ಬರುವೆ ಪಾಂಡು ಪುತ್ರರ ಪತ್ನಿಯಾಗಿ ನೀನು ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂದದಿಂದ ನಿನ್ನ ಚಂದದಿಂದ ನಿನ್ನ ಕಡಕೋಪವನ್ನು ಬಿಡಮೌನವನ್ನು ಕೋಪಲ್ಲಾಗಿಯೇ ಕಡಕೋಪವನ್ನು ಬಿಡಮೌನವನ್ನು ಕೋಪಲ್ಲಾಗಿಯೇ ಶಾಂತೆ ಕಾಂತೆ ವರದೀನಳ್ಳಾಗಿ ವರ ಪತ್ನಿಯಾಗಿ ಮರುಗುವೆ ಗೆಲೆ ಮರುಗುವೆ ಗೆಲೆ. ಏಕೆ ಪಾಂಚಾಲಿ ಇಷ್ಟೊಂದು ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುವುದೇ? ನನ್ನ ಅಳಿವಿಗೆ ಒಂದಲ್ಲ 6 ಕಾರಣಗಳು ಸ್ವಾಮಿ. ಪರಮಾತ್ಮ ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನೀಗ ಸೃಷ್ಟಿ ಮಾಡಿದೆ ದೇವ. ಸ್ತ್ರೀ ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಹೌದು ಸ್ವಾಮಿ, ಕಟ್ಟಿಕೊಂಡ ಹೆಣ್ಣರನ್ನು ದೂತದಲ್ಲಿಟ್ಟು ಪಣವಾಗಿಟ್ಟು ಸೋಲುವಂತೆ ಆ ನಿನ್ನ ಋಷಿಗಳು ಆಜ್ಞೆ ಮಾಡಿದರು. ಅಯ್ಯೋ ಪತಿಗಳು 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 ತಪಸ್ಸು ಮಾಡಿ ಪಡೆಯಬೇಕು ನಿನ್ನಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಿಲ್ಲ. ಅದರಲ್ಲಿ ಪಾಂಚಾಲಿ ಅಣ್ಣನ ಅಪರಾಧವನ್ನು ಕ್ಷಮಿಸು ಎಂದು ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡಿಲ್ಲ. ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈಗ ನೀನೇಗೆ ದುಃಖಿಸುತ್ತಿರುವೆ ನನ್ನೊಡನೆ ತಿಳಿಸಬಾರದು. ಹೇಳಿ ಪ್ರಯೋಜನವೇನು ಸ್ವಾಮಿ? ನೀವು ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕ. ಅದೆಂದಿನ ಮಾತು ಪಾಂಚಾಲಿ, ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುವನು ಕೇಳಿ. ಈ ದಿನ ನಾನು ಹಸ್ತಿನಾಂಬೆಯ ದೇವಿಯ ದರ್ಶನಕ್ಕೆ ಹೋದೆ. ಅಲ್ಲಿಗೆ ಆ ಪಾಪಿ ದುರ್ಯೋಧನನ ಸತಿಯಾದ ಭಾನುಮತಿಯೂ ಬಂದಳು. ಅವಳು ನನ್ನನ್ನು ನೋಡಿ ಈ ಬಿಚ್ಚದ ಕೇಶರಾಸೆಯನ್ನು ನೋಡಿ, ದ್ರೌಪದಿ ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವರಂತೆ. ಇನ್ನೇನು ಸದ್ಯದಲ್ಲಿ ಸಂಧಿಯಾದರೆ ಆಗ ಈ ನಿನ್ನ ಮುಡಿಯನ್ನು ಗಂಟು ಕಟ್ಟುವೆಯಾ ಎಂದು ಹೇಳಿ ನಕ್ಕಳು ಸ್ವಾಮಿ. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಗೋಪಿಕಾಂಗನೆಯರ ವಿಲಾಸ ವಿಭ್ರಮನೆ ಭಗ್ನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅದರಲ್ಲಿ ಪಾಂಚಾಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು ಉತ್ತರ ಕೊಟ್ಟೆ ಪಾಂಚಾಲಿ? ಮುಡಿಯನ್ನು ಬಿಡಿಸುವ ತನಕ ನನ್ನ ಈ ಬಿಚ್ಚದ ಮುಡಿಯನ್ನು ಕಟ್ಟುವುದಿಲ್ಲವೇ? ಪಾಪು ಪಾಂಚಾಲಿ, ಪಾಪು. ನೀನು ನಮ್ಮೊಡನೆ ಕದನ ಮಾಡುವುದರಲ್ಲಿ ನಿನ್ನ ಚತುರತೆ ಏನೆಂದು ನಾನು ತಿಳಿದಿರುವೆ. ಪ್ರಾಣೇಶ್ವರ ನೆನಪಿದೆ, ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರ ಆಸೆಯನ್ನು ನೋಡಿ ಇದೇ ಕುರುಕುಲಾಂತಕ ಕಾಳರಾತ್ರಿ ಎಂದ್ರಿ ಮರೆತಿರಾ ಸ್ವಾಮಿ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಅಪೇಕ್ಷಿಸುವುದು ಪಾಂಚಾಲಿ. ಒಟ್ಟಿನ ಮಾತನ್ನು ತಪ್ಪುವುದಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕು
ಮಾಡಬೇಕೆಂಬುದೇ ನನ್ನ ಅಭಿಮತ. ನೀವು ಎಷ್ಟಾದ್ರೂ ಅಣ್ಣನ ಆಜ್ಞಾಧಾರಕರೇ ಅಲ್ಲ. ಅದು ಇಂದಿನ ಮಾತು ಪಾಂಚಾಲಿ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಅತಿ ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪರಾಯಣದಲ್ಲಿ ಯುಧಿಷ್ಠರನು ದೂರಿಗೆ ಹೋದ ಅನಂತ ತಪ್ಪು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಶಾಕೆ ರೋದಿಪೆ ಏಕೆ ರೋದಿಪೆ ತರುಣಿ ಮಣಿಯಲ್ಲಿ ಏಕೆ ರೋದಿಪೆ ಏಕೆ ರೋದಿಪೆ ತರುಣಿ ಮಣಿಯಲ್ಲಿ ಏಕೆ ರೋದಿಪೆ. ಸಾಕು ಸಾಕು. ಬಿಡು ಬಿಡು ನಿನ್ನಯ ಅಳಲ ಬಗೆಯ ಗುರುಡರ ಒಡಲ. ಬಿಡು ಬಿಡು ನಿನ್ನಯ ಅಳಲ ಬಗೆಯ ಗುರುಡರ ಒಡಲ. ಬಿಡು ಬಿಡು ನಿನ್ನಯ ಅಳಲ ಬಗೆಯ ಗುರುಡರ ಒಡಲ. ಭಕ್ತಿಸುವೆ ಮತಾಂತರ ಭಕ್ತಿಸುವೆ ಮತಾಂತರ ಭಕ್ತಳಾಗಿದ್ದಿ. ಬಿಡು ಬಿಡು ನಿನ್ನ ಏಕೆ ರೋದಿಪೆ ತರುಣಿ ಮಣಿಯಲ್ಲಿ ಏಕೆ ರೋದಿಪೆ. ಅಗ್ರದ ನಾಕೆಯ ಮೀರಿ ಶ್ರೀಗರಿ ಗುರುಕುಲ ಸೇರಿ ಅಗ್ರದ ನಾಕೆಯ ಮೀರಿ ಶ್ರೀಗರಿ ಗುರುಕುಲ ಸೇರಿ ಭಕ್ತಿಸುವೆ ಮತಾಂತರ ಭಕ್ತಿಸುವೆ ಮತಾಂತರ ಮಕ್ಕಳಾಗಿ ಬಿಡುಬಿಡುಚಿ ಏಕೆ ರೋದಿಪೆ ತರುಣಿ ಮಣಿಯಲ್ಲಿ ಏಕೆ ರೋದಿಪೆ ಏಕೆ ರೋದಿಪೆ ಏಕೆ ರೋದಿಪೆ. ನೋಡಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆಳದ ಸಿಂಹದಂತೆ ವಿಜೃಂಭಿಸುತ್ತಿದ್ದೇನೆ. ಆತನನ್ನು ಸಮಾಧಾನಪಡಿಸು. ನಿನ್ನ ಹೊತ್ತು ಮತ್ತಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಿಬಿಡುವೆನು. ಈ ಸಂಧ್ಯಾ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ನಾನು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡ ಮನೆಯವರ ಬಾಗಿಲಲ್ಲಿ ಸಂಧ್ಯಾಚರಣೆ ಮಾಡಲು ಪಾಂಡು ರಾಜೇಂದ್ರ ನಮ್ಮನ್ನು ಪುತ್ರನಾಗಿ ಪಡೆದಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರುವುದು, ಆದರೆ ನಾನು ಮಾತ್ರ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿನ್ನ ಸಹಾಯವನ್ನಾಗಲಿ ಅರ್ಜುನನ ಅಪೇಕ್ಷೆ ನಾನು ಬಯಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇಡೀ ಗುರುಕುಲವನ್ನು ನಾಶ ಮಾಡಬಲ್ಲೆ. ನೀವು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ, ನಾನು ತೋರಿದನ್ನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ. ಏತರ ನಡತೆ ಪ್ರೀತಿ ಸಹೋದರ ಸಹೋದರ ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ನಿಹುದೈ. ಏತರ ನಡತೆ ಪ್ರೀತಿ ಸಹೋದರ ಸಹೋದರ ಧರ್ಮ ವಿಚಾರದ ಮರ್ಮವನರಿಯರೆ ಸಹೋದರ ಧರ್ಮ ವಿಚಾರದ ಮರ್ಮವನರಿಯರೆ ಧರ್ಮ ವಿಚಾರದ ಮರ್ಮವನರಿಯರೆ ಸಹೋದರ ಧರ್ಮ ವಿಚಾರದ ಮರ್ಮವನರಿಯರೆ ಕರ್ಮಕ್ಕೆ
ಧರ್ಮಕ್ಕೆ ಭಾಗಿಗಳಾಗಿ ಏತರ ನಡತೆ ಪ್ರೀತಿ ಸೋದರ ಆತುರದಿ ಫಲವೇ ನಿಹುದೇ ಏತರ ನಡತೆ ಪ್ರೀತಿ ಸೋದರ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗುತ್ತಮ್ಮ, ಶಾಂತನಾಗು. ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗೋದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲವೇನು? ಕೋಪ ಮಾಡಬೇಡಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯನು. ಈ ದಿನಕ್ಕೆ ಇಷ್ಟು ವಿರುದ್ಧವಾಗಿ ಯುದ್ಧವನ್ನು ಮಾಡೋದು ಅನುಚಿತ. ಪ್ರಾಣೇಶ್ವರ, ದೌಮ್ಯರನ್ನು ಸನ್ನಿಗೆ ಕಳಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತನನ್ನು ಕಳುಹಿಸಿದು ಮದುವೆ ಔತಣವಲ್ಲೊಂದು ಹೇಳಿ ಜ್ಞಾನವಿಲ್ಲ. ಈಗ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಪುನಃ ಅವಮಾನಕ್ಕೆ ಗುರಿಯಾಗುವರು ಎಂಬುದೇ ನನ್ನ ದುಃಖಕ್ಕೆ ಕಾರಣ. ಏನೀ ಕೋಲಾಹಲ? ಅಗ್ರಜ, ನಾನಿನ್ನು ಹೋಗುವೆನು. ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವಿಲ್ಲ. ಪರಮಾತ್ಮ, ನಂಬಿದೆನಯ್ಯ ಅಂಬುಜನಾಮ. ಪರಮಾತ್ಮ, ನಂಬಿದೆನಯ್ಯ ಅಂಬುಜನಾಮ. ಬೆಂಬಿರದೆ ಕಾಯೋ ಮಾಧವ. ಪರಮಾತ್ಮ, ಬೆಂಬಿರದೆ ಕಾಯೋ ಮಾಧವ. ದೇವಾದಿ ದೇವ ಮಹಾಮಹಿಮಾ ಆದಿತ ಜನಪ್ರಿಯ ಗುಣಧಾಮ. ಪರಮಾತ್ಮ, ಆದಿತ ಜನಪ್ರಿಯ ಗುಣಧಾಮ. ಸುರಸುಂದರ ಕರುಣಾಕರ, ಸುರಸುಂದರ ಕರುಣಾಕರ. ಕಾಪಾಡು ಕಾಪಾಡು ಮಾಧವ ಘನಶ್ಯಾಮ ಸೋದರ ನವಲೋಕ ಸಾಗರ. ಅಣ್ಣ, ತಂಗಿಯ ಒಂದನೇ ಸ್ವೀಕರಿಸು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತು. ಓ, ನಡೆಯಿತು. ಪಾಂಚಾಲಿ, ನಾನಿಲ್ಲಿರುವುದಕ್ಕಾಗುತ್ತಿಲ್ಲ. ಅವರು ತೋಚಿನವರು ಮಾಡಲಿ, ನನ್ನ ಇಚ್ಛೆಯಂತೆ ನಾನು ನಡೆಯುವೆನು. ಸ್ವಲ್ಪ ನಿಲ್ಲಿ ಸ್ವಾಮಿ, ಅಣ್ಣನ ಮಾತಾದ್ರೂ ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿದಲ್ಲಿ ನನ್ನ ತಾಳ್ಮೆಗೂ ಮುಗಿಯುವುದು. ಪರಮಾತ್ಮ, ರಾಜಸಭೆಯಲ್ಲಿ ಏನು ನಡೆಯಿತು? ಧರ್ಮನಂದನ, ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನೇನು ತಡೆಯಲಾರೆ ರುಕ್ಮಿಣಿಪತಿ. ಅಗ್ರಜನ ಆಜ್ಞೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ವಿಮದ. ಅಜ್ಞಾತದ ವಾದ ಹೆಸರಿನಲ್ಲಿ ಅರ್ಜುನನ ಕೈಗೆ ಬಳೆಯನ್ನು ತೊಟ್ಟನು. ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೀರೆ ನುಡಿಸಲು ಸಿದ್ಧವಾಗಿದೆಯಾ? ಯಾದವಾಗ್ರಣಿ, ಪಾಂಡುಪುತ್ರರ ಮೇಲೆ ನಿಗಿಸದು ಕೋಪವೇಕೆ? ಭೀಮಸೇನ, ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಾಭಿಮಾನ ಶೂನ್ಯತೆಯೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ಧರ್ಮನಂದನ, ನಿಮ್ಮ ವಿಚಾರವನ್ನು ನಾನು ಆ ಸಭೆಯಲ್ಲಿ ತಿಳಿಸಿದೆನು. ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು ಆ ಒಪ್ಪಿದರು. ದುರುಳ ದುರ್ಯೋಧನ ಆತನು ಕೃಷ್ಣ, ಈ ಸಮಸ್ಯೆ ಮಾತು ನನಗೆ ಬೇಡ. ಈ ಸಂಧಿ ನನಗೆ ಒಪ್ಪದು ಒಪ್ಪದು ಒಪ್ಪದು. ಆ ಒಪ್ಪು ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಸಾಧ್ಯವೇ? ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿದ್ದಾನೆ. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಇದು ಸಂಧಿ ಅಲ್ಲ. ಏನು ಕೃಷ್ಣ ಸಂದೇಶ? ಇಲ್ಲವಯ್ಯ, ನೀನು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳದ ಹೊರತು ನಾನಾ ಸಂಧಿಯನ್ನು ಹೇಳಲಾರೆ. ಪರಿಹಾಸವೇ ಕೃಷ್ಣ? ಪರಿಹಾಸ್ಯವಲ್ಲವಯ್ಯ,
ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಇಲ್ಲ, ನಿಂತಿದ್ದಲ್ಲಿಯೇ ಹೇಳಿಬಿಡು. ಇಲ್ಲವಯ್ಯ, ನೀನು ಕೈಕಟ್ಟಿಕೊಂಡು ಕುಳಿತುಕೊಳ್ಳದ ಹೊರತು ನಾನು ಆ ಪ್ರಿಯ ಸಂದೇಶವನ್ನು ಹೇಳಲಾರೆ. ಇದೋ ನಿನ್ನ ಪ್ರತಿಜ್ಞೆಯಂತೆ ಕುಳಿತುಕೊಳ್ಳುವೆನು. ಕೋಪ ಮಾಡಬಾರದಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು. ಅಣ್ಣ, ತೆಗೆದುಕೋ ಈ ಹಗ್ಗವನ್ನು. ನಾನು ನಿನ್ನ ಮಾತನ್ನು ಎಂದಾದರೂ ಮೀರುವನೆ? ಇದು ನನಗೊಂದು ಕಡೆ ಪುರಸ್ಕೃತ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದು ಪರಿಹಾಸ್ಯವಲ್ಲ ತಾನೆ? ತಂಗಿ, ಇದು ಪರಿಹಾಸ್ಯವಲ್ಲ. ನೀನು ಶತ್ರುಗಳ ಹೆಡೆಮುರಿ ಕಟ್ಟುವುದರಲ್ಲಿ ಮಹಾಪಾಂಡಿತೆಯಂತೆ. ಅದರಂತೆಯೇ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣವಷ್ಟೇ. ಭೀಮಸೇನ, ಆ ಗದೆಯನ್ನು ಸಹ ಕೊಡು. ಭೀಮಸೇನ. ದುರ್ಯೋಧನ, ಗದೆಯನ್ನು ಕರಗಳನ್ನು ಬಂಧಿಸು. ಆ ಪ್ರಿಯ ಸಂದೇಶವನ್ನು ಹೇಳುವ ಇಚ್ಛೆ ಇದ್ದರೆ ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗದಿಂದ ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿದೆ. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನ ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ಮದಾಂಧರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಈ ಕಾರ್ಯವನ್ನು ಮಾಡಲು ಆಜ್ಞಾಪಿಸಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ಮಾಡಲು ಯತ್ನಿಸಿದನು. ಇವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ? ಅಗ್ರಜ ಧನಂಜಯ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಭಿಮಾನ ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದರೆ ಆ ಕುಂಡಿ ಗೌರವ ಸಹೋದರ, ಇದಕ್ಕೆ ನಿಮ್ಮ ಉತ್ತರವೇನು? ಈ ಶಾಂತಿ ಪ್ರಶ್ನೆಗೆ ನಮ್ಮ ಉತ್ತರ ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಗ್ರಾಮಗಳು ಮಾತ್ರವಲ್ಲ, ಒಂದು ಗ್ರಾಮದಲ್ಲಿ ಗೋವು ಪಾದವಿಡುವಷ್ಟು ಜಾಗವನ್ನು ಸಹ ಕೊಡಲಾಗುವುದಿಲ್ಲ. ಒಂದು ವೇಳೆ ನೀವೇನಾದರೂ ರಾಜ್ಯವನ್ನು ಬಯಸುವುದೇ ಆದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸಂಗ್ರಹದಿಂದ, ಸ್ಪರ್ಶ ಸ್ಪಂದನದಿಂದ ಮಾತ್ರ. ವೀರರತಿಕರ ಘೋಷದಿಂದ ಅಲ್ಲದೆ ರಾಜ್ಯವು ಎಂದಿಗೂ ದೊರಕದು ಎಂದು ಹೇಳಿಬಿಟ್ಟನು. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ ಕೃಷ್ಣ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲೇ ಎಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ನನ್ನ ಕೈಗಳನ್ನು ಬಿಡಿಸು. ಪರಮಾತ್ಮ, ನಮ್ಮ ಕೈಗಳನ್ನು ಬಿಡಿಸಿ. ಯಾರೂ ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ಸತ್ಯವಾಗಿದ್ದರೆ, ವೀರಮಾತೆಯ ಕುಂತಿದೇವಿಯ ಸ್ಥಾನಪಾನ ಮಾಡಿದೇ ಸತ್ಯವಾಗಿದ್ದರೆ, ನಾಳೆ ನಡೆಯುವ ಯುದ್ಧದಲ್ಲಿ ಆ ಕೌರವರ 99 ಮುಂದಿನ ಸರಬಳಿದು ನಂತರ ಆ ದೃಢ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಪಾಂಚಾಲಿಗೆ ಬಿಡುಬಿಡುರೆಂದು ಖಂಡಿಸುವೆ. ನಂತರ ಆ ದೃಢ ದುರ್ಯೋ ತೊಡೆಯನ್ನು ಮುಡಿದು ಆತನ ರಾಜ ಕಿರೀಟವನ್ನು ತಂದು ನನ್ನ ಎಡಗಾಲಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಪರಮಾತ್ಮ, ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯಲ್ಲಿ ನಾನು ಬಿಡುವೆನೆ. ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯಲ್ಲಿ ನಾನು ಬಿಡುವೆನೆ. ರಣಗಳವರ ರಕ್ತಪಾನ ಮಾಡುತ್ತಿರುವೆನೆ. ರಣಗಳವರ ರಕ್ತಪಾನ ಮಾಡದಿರುವೆನೆ. ಭಕ್ತಿಯ ಮುಡಿ ಮುಟ್ಟಿದವರ ಕಟ್ಟಿಕೊಳ್ಳುವೆ.
ಜಗತ್ತಿಗೆ ಬೆಳಕನ್ನು ಕೊಡುವ ಭವ್ಯ ಪುರುಷನು ನೀನು. ನಿನ್ನ ನಾಮವನ್ನು ಕವನವೈದು ನಿನ್ನಲ್ಲಿ ತೃಪ್ತಿ ಕೇಳಲು ನಾನು ಎಷ್ಟರೋನು. ಮಾಯೆಯ ಮುಸುಕಿನಲ್ಲಿ ಪರಿಸಪಿಸುತ್ತಿರುವ ಎನಗೆ ನಿನ್ನ ನಾಮವೇ ಸತ್ಯ, ಅದು ನನಗೆ ಮುಖ್ಯ. ಹೇ ಭಗವಾನ್ ಭಾಸ್ಕರ, ನಿನ್ನ ದಯೆಯಿಂದ ಚುಕ್ಕಿಗಳು ಉದುರುವಂತೆ ಕತ್ತಲೆಯು ಕರಗುವಂತೆ ನೀನು ನನ್ನ ಹೃದಯಾಕಾಶದಲ್ಲಿ ಬೆಳಕಾಗಿರಲು ನಿನ್ನ ಸ್ಥಾನಕ್ಕೆ ನನ್ನನ್ನು ಎಂದು ಬರಮಾಡಿಕೊಳ್ಳುವೆ ದೇವ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶಪಾತ್ಮಜಂ ಶ್ವೇತಪದ್ಮಧರಂ ದೇವಾ तं प्रणमाम्यहं तं सूर्यं प्रणमाम्यहम्. ಅರಿಯಲಾಗದ ಘೋರಸಂ ದೇಹದಾಮಿಯನ್ನುಡುಗೇನಾ. ಹೇ ಭಗವಾನ್ ಭಾಸ್ಕರ, ಅರಿಯಲಾಗದ ಘೋರಸಂ ದೇಹದಾಮಿಯನ್ನುಡುಗೇನಾ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಅರಿಯಲಾಗದ ಘೋರಸಂ ದೇಹದಾಮಿಯಲ್ ಮುಳುಗೇನ. ಅರಿಯಲಾಗದ ಘೋರ ಸಂದೇಹ ಬಂಧು ಬಾಂಧವರೆಂಬ ಭಾಷಕ್ಕೆ ನೊಂದು ಸಿಲುಕೆ ನಿಂದು ತಾಪದೆ. ಬಂಧು ಬಾಂಧವರೆಂಬ ಭಾಷಕ್ಕೆ ನೊಂದು ಸಿಲುಕೆ ನಿಂದು ತಾಪ ನೀಗಿಸೋ ಸಾಧನೆಯ ಗೈಯದ ನೀಗಿಸೋ ಸಾಧನೆಯ ಗೈಯದ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾಗದ ಘೋರಸಂ ದೇಹದಾಮಿಯ ಮುಳುಗಿ. ಅರಿಯಲಾಗದ ಘೋರ ಸಂದೇಹ ಅರಿಯಲಾಗದ ಘೋರ ಸಂದೇಹ ಅರಿಯಲಾಗದ ಘೋರ ಸಂದೇಹ ಅರಿಯಲಾಗದ ಘೋರ ಸಂದೇಹ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸದ ನೀನು ಯಾರು ತಾಯಿ? ಮಗು, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕಂದ. ಕುಂತಿ ಕುಂತಿ ಎಂದರೆ ನನ್ನ ಹೆತ್ತ ತಾಯಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದ ಮಾತು ಹೀಗೆ ಧ್ವನಿಯಿಂದ ಸ್ಥಿರಪಡಿಸಿತು. ಹೀಗೆ ನನ್ನ ತಾಯಿ ಅಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ.
ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರುಣೆಯ ತೋರದೆ ಕುವರನ ಪೊರೆದೆ ಎಂದಿಗೆ ಈ ಋಣವ ತೀರಿಸುತ್ತೇನಾ ಎಂದಿಗೆ ಈ ಋಣವ ತೀರಿಸುತ್ತೇನಾ ಜನಿಸಿದ ಮರುಕ್ಷಣವೇ ಅಮ್ಮ ಜನಿಸಿದ ಮರುಕ್ಷಣವೇ ಜಲಗಸದೆಯ ಜನಿಸಿದ ಮರುಕ್ಷಣವೇ ಜಲಗಸದೆಯಂತೆ ಮಗುವ ಮಲಾಲಾಗ ಏನೊಂದನು ಮಗುವ ಮಲಾಲಾಗ ಏನೊಂದನು ಅರಿಯೇ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಅಪರಾಧ ಏನದು ತಾಯೇ ನಾ ಮಾಡಿದ ಅಪರಾಧ ಏನದು ತಾಯೇ ಅಕ್ಷಮ್ಯವೆನಿಸೆ ಜೀವವ ತೊರೆಯೇ ಅಕ್ಷಮ್ಯವೆನಿಸೆ ಜೀವವ ತೊರೆಯೇ ಮಗನೆಂಬ ಮಮಕಾರ ಅಮ್ಮ ಜನನಿ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಎಂತ ತಾಯಿಯಾದ ನಿನ್ನ ಪಾದಗಳಿಗೆ ನಮಸ್ಕರಿಸುವೆನು ತಾಯಿ ಕೀರ್ತಿಶೀಲನಾಗು ಕಂದ ಕೀರ್ತಿ ಕೀರ್ತಿ ಎಂತಹ ಕೀರ್ತಿ ಅಮ್ಮ ನನ್ನದು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಬಿಡಲು ನಾನು ಮಾಡಿದ ಅಂತಹ ದ್ರೋಹವಾದರೂ ಏನು ತಾಯಿ ಅಮ್ಮ ಅಮ್ಮ ಅಲ್ಲಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ಬಿಟ್ಟು ಬಿಟ್ಟವೆ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆ ಮಮಕಾರದಿಂದ ಸಾಕಿ ಸಲಹುವು ಹೀಗಿರುವಲ್ಲಿ ಮನುಷ್ಯ ಮಾತ್ರನಾದ ನಾನು ನಿನ್ನಲ್ಲಿ ಮಾಡಿದ ಅಪರಾಧವಾದರೂ ಏನು ತಾಯಿ ಅಮ್ಮ ಹೋಗಲಿ ಬಿಡು ಈ ಪ್ರಪಂಚದಲ್ಲಿ ನಿನ್ನ ಮಗನನ್ನು ಸೂತ ಕುಲದವ
ಹೀನ ಕುಲದವನು ಎಂದು ಹೀಯಾಳಿಸುತ್ತಲೇ ಇರುವಾಗ ನೀನಾದರೂ ಬಂದು ಕರ್ಣ ಸೂತನಲ್ಲ, ಕ್ಷತ್ರಿಯನು, ಶ್ರೇಷ್ಠವಾದ ಚಂದ್ರವಂಶದವನು ಎಂದು ನಿನ್ನ ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದೆ. ನೀನು ಏಕಮ್ಮ ಸುಮ್ಮನಾದೆ. ಈ ವಿಭಿನ್ನ ಪ್ರಪಂಚದಲ್ಲಿ ಈ ವಿಭಿನ್ನ ಜನಗಳ ಮಧ್ಯೆ ನನ್ನನ್ನು ಒಂಟಿಯಾಗಿ ಏಕಮ್ಮ ಬಿಟ್ಟೆ. ಕರ್ಣಾರ್ಜುನನ ಮಧ್ಯೆ ಈ ಭೀಕರ ಕಮರಿಯನ್ನು ಏಕೆ ಸೃಷ್ಟಿಸಿದೆ ತಾಯಿ? ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವನು. ಇಷ್ಟು ದಿನದ ಮೇಲಾದರೂ ಈ ನಿನ್ನ ಮಗನೆಂಬ ಭಾವನೆ ತೋರಿದೆಯಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ? ನೀನೇ ಹೇಳು ತಾಯಿ, ನೀನೇ ಹೇಳು. ಕಂದ ನಿನ ತಾಯಿ ನಾನಿನಯ ಈ ಜೀವ ನಿನದೇ ಕುಮಾರು. ದುಃಖಿಸಬೇಡ ಕಂದ. ಕಂದ ಬಾಲ ನಿನ ತಾಯಿ ನಾನೇನಯ್ಯ ಈ ಜೀವ ನಿನದೇನಯ್ಯ ಕುಮಾರ. ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು, ಪರಿತಪಿಸಿ ನಾ ಬಂದೆನು ಕಂದ ಬಾಲ. ಮುನಿ ಮಂತ್ರದಿಂದ ಅಡೆದೆನು ನಿನ್ನ ಕುಮಾರ. ಮುನಿ ಮಂತ್ರದಿಂದ ಅಡೆದೆನು ನಿನ್ನ ಲೋಕ ಪವಾಡಕ್ಕೆ ಜಲದಲೆ ಸೆದೆನು. ಲೋಕ ಪವಾಡಕ್ಕೆ ಜಲದಲೆ ಸೆದೆನು. ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು, ಪರಿತಪಿಸಿ ನಾ ಬಂದೆನು ಕಂದ ಬಾಲ ನಿನ ತಾಯಿ ನಾನೇನಯ್ಯ ಜೀವ ನಿನದೇ. ಅಮ್ಮ ಜನನಿ ಹಡೆದಾಗೆ ನೆನಮ್ಮ ನಿನ್ನೊಡಲ ಸುತನ ಏನಮ್ಮ. ದುಃಖಿಸಬೇಡ ಕಂದ.
ಸುತ ನಾನೇ ನಮ್ಮ ಹೆತ್ತ ತಾಯಿ ಋಣವ ಸೇವೆಗೈದ ಭಾಗ್ಯ ಹೆತ್ತ ತಾಯಿ ಋಣವ ಸೇವೆಗೈದ ಭಾಗ್ಯ ಗಡು ಪಾಪಿನ ಆನಂದಧನ್ಯ ಅಮ್ಮ ಜನನಿ ಕುಮಾರ, ಅಮ್ಮ ಆದದ್ದು ಆಗಿ ಹೋಯ್ತು. ನಿನ್ನನ್ನು ಸೂತನು ಹೀನ ಕುಲದವನನ್ನು ಎಷ್ಟೊತ್ತು ಆಡಿಸಿದ್ರು. ಅದಕ್ಕೆಲ್ಲ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದನಾರ್ಗೆ ಶ್ರೇಷ್ಠಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವರಲ್ಲ ಆ ಪಾಂಡವರಲ್ಲವೇ ನಮ್ಮ ಸುಕೃತಶಾಲಿಗಳು. ಕಂದ, ಈಗಲಾದ್ರೂ ನಿನ್ನ ಸಹೋದರನು ಸೇರಿ ಸುಖದಿಂದ ಬಾಳು. ವೈರಿಗಳಾದ ಕೌರವರನ್ನು ಸೇರಿ ಪಾಂಡವರಿಗೆ ಕೇಳನ್ನ ಅರೈಸಬೇಡ. ಸೌಭಾತೃದಾನವನ್ನು ಮಾಡು ಕನ್ನ. ಸೌಭಾದ್ರ ದಾನ ಇಲ್ಲ ತಾಯಿ, ಅದು ನನ್ನಿಂದ ಆಗದು. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ಖಂಡಿತವಾಗಿಯೂ ನಡೆಸಿಕೊಡುವೆನು. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡುವುದಿಲ್ಲ ತಾಯಿ. ಹಾಗನ್ನಬಾರದು ಕಂದ. ನಾನು ನಿನ್ನ ಹೆತ್ತ ತಾಯಿ. ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಅವರಲ್ಲಿರುವ ವೈರವನ್ನು ಕಳೆದು ಅವರನ್ನು ಉಳಿಸು ಕನ್ನ, ಅವರನ್ನು ಉಳಿಸು. ಅಮ್ಮ, ಆ ಸಹೋದರ ಎಂಬ ಭಾವನೆಯೇ ನನ್ನಲ್ಲಿ ಇಲ್ಲವಮ್ಮ. ಅದು ನನ್ನ ತಪ್ಪೆ. ನೀನು ಬಾಲ್ಯದಲ್ಲಿ ನಿಷ್ಕರುಣೆಯಿಂದ ಬಿಸಾಡಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ. ಶ್ರೀಕೃಷ್ಣ ಪರಮಾತ್ಮನು ಪಾಂಡವ ಪ್ರಾಣಾಯ ಮಮ ಪ್ರಾಣ ಎಂದು ಅಭಯವನ್ನು ಇಟ್ಟಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಂದ ಬಂದಿದ್ದು? ಬಿಡುತ್ತಾಯೇ ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ಸುಯೋಧನನು ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ನಾನು ಹೇಗೆ ತಾನೇ ಭಯಪಡದಲ್ಲಿ? ಹೋಗಲಿ ಬಿಡು. ಅವರೊಡನೆ ಕೂಡಿ ಬಾಳಲು ಇಷ್ಟವಿಲ್ಲಂದರೆ ನಾಳಿನ ಯುದ್ಧದಲ್ಲಿ ಪರಾನ್ಮುಖನಾಗು ಕನ್ನ. ಅಮ್ಮ, ಪರದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಲ್ಪಡಬೇಕಾಗಿರುವಾಗ ಆತನನ್ನು ತೊರೆದರೆ ಕೊಲೆ ಪಾತಕಿನಿಂದಲೂ ಕಡೆಯಾಗುವುದಿಲ್ಲವೇ ನಮ್ಮ? ನನ್ನ ತಂದೆ ತಾತಂದಿಯರು ನರಕಕ್ಕೆ ಬೀಳರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲೆಬಾಗಿ ಕರ್ಣ, ನೀಚ ಕರ್ಣ ಎಂದು ನನ್ನನ್ನು ಶಪಿಸದಿಹರೇ ನಮ್ಮ. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ಕಂದ, ಹೋಗಲಿ. ಯುದ್ಧರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಕೊಲ್ಲಬೇಡ, ಅವರನ್ನು ಉಳಿಸು ಕನ್ನ. ಅಮ್ಮ, ಎಂತಹ ಸ್ವಾರ್ಥ ಮನೋಭಾವ ತಾಯೇ ನಿನ್ನದು. ನಿನ್ನ ಮಕ್ಕಳಾದ ಪಾಂಡವರನ್ನು ಉಳಿಸಿಕೊಡಬೇಕೆ? ಅಮ್ಮ, ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನುಂಜಯ ಎಂದು ದಶನಾಮಗಳು ಹೊಂದಿ ದಶ ದಿಕ್ಕುಗಳಲ್ಲಿಯೂ ನಾನೇ ಧೀರನೆಂದು ಮೆರೆಯುತ್ತಿರಲಿಲ್ಲ ಆ ನಿನ್ನ ಮಗ ಅರ್ಜುನ, ಅವನನ್ನು ಮಾತ್ರ ಉಳಿಸುವುದಿಲ್ಲ ತಾಯಿ. ಅರ್ಜುನನ ಮೇಲೆ ನಿನಗೆ ಹೌದಮ್ಮ, ಅರ್ಜುನನ ಮೇಲೆ ಯುದ್ಧ ಮಾಡುವುದನ್ನ ಆ ನನ್ನ ಸ್ವಾಮಿ ದುರ್ಯೋಧನ ನೋಡಿ ಸಂತೋಷ ಪಟ್ಟಾಗ ಈ ಕರ್ಣ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಶ್ರೀ ದುರ್ಯೋಧನನು ನನ್ನ ಮೇಲಿರುವ ಆಸೆಯನ್ನು ನೀನೇನು ಬಲ್ಲೆ ತಾಯಿ. ನೀನು ಸಹ ಈ ಪ್ರಪಂಚವೇ ನನ್ನನ್ನು ದೂಡು ಬಿಟ್ಟಿದ್ದಾಗ ಬಲು ಮನ್ನಣೆಯಿಂದ ಕರೆತಂದು ನನ್ನನ್ನು ಅಂಗರಾಜ್ಯಕ್ಕೆ ಅರಸನಾಗಿ ಮಾಡಿದನಲ್ಲವೇ ಆ ನನ್ನ ಸ್ವಾಮಿ ಕೌರವೇಶ್ವರ. ಅವರಿಗಾಗಿ ಆ ನನ್ನ ಪ್ರಾಣವಾದರೂ ಕೊಡುವೆನು ತಾಯಿ. ಖಂಡಿತವಾಗಿ ಈ ಯುದ್ಧದಲ್ಲಿ ಪರಾನ್ಮುಖರಾಗಲಾರೆ ತಾಯಿ. ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸುವಿಯಾ? ಅಮ್ಮ, ಜನನಿ ನಿನ್ ಅಮ್ಮ, ಅದೇನು ಹೇಳ್ತಾಯಿ, ಖಂಡಿತವಾಗಿಯೂ ನಡೆಸಿಕೊಡುವೆ. ಸತ್ಯವಾಗಿ ನಡೆಸುವಿಯಾ? ಅಮ್ಮ, ಈ ನಿನ್ನ ಮಗನ ಮೇಲೆಯೂ ಸಂದೇಹವೇ ತಾಯಿ. ಹೆತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಅಧರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನ್ನು ಬಿಡು ಜಯ ಜನನೇ. ಅದೇನು ಹೇಳ್ತಾಯಿ, ಖಂಡಿತವಾಗಿಯೂ ನಡೆಸಿಕೊಡುವೆನು. ಕುಮಾರ, ನಾಳನೆ ಯುದ್ಧರಂಗದಲ್ಲಿ
ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕದರೆ ಕೊಲ್ಲಬೇಡ, ಅವರನ್ನು ಉಳಿಸು ಕರ್ಣ. ಅಮ್ಮ, ಯಾರನ್ನು ಬೇಕಾದರೂ ಉಳಿಸುವನು, ಆ ಅರ್ಜುನನ ಮಾತ್ರ ಉಳಿಸುವುದಿಲ್ಲ ತಾಯಿ. ಕುಮಾರ, ನೀನು ಯುದ್ಧರಂಗದಲ್ಲಿ ಒಂದು ಸಾರಿ ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲವೆಂದು ಮಾತು ಕೊಡು. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ ಮಿತ್ರ ಸುಯೋಧನ, ಹೀಗಲೀಗ ನೀನು ಕೆಟ್ಟೆ, ಹೀಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನಾದರೂ ನನ್ನ ಜೀವನದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಸಿದುಕೊಂಡ. ಈಗ ನನ್ನ ಹೆತ್ತ ತಾಯಿಯಾದರೂ ಬಂದು, ಕರ್ಣ ಮಗನೇ, ಒಮ್ಮೆ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ ಪಡೆದಿರುವಳು. ದೈವ, ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವು. ಮಾಡಲಿ ಪೌರುಷವಿರು ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯನು. ಉಳಿದದ್ದು ದೈವ ಇಚ್ಛೆ. ಅಮ್ಮ, ನಿಮ್ಮ ಇಷ್ಟ ಇದ್ದಂತಾಗಲಿ, ಹೋಗಿ ಬಾತಾಯೆ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಕುಮಾರ, ನೀ ಕೊಟ್ಟ ಮಾತಿನಲ್ಲಿ ಸಂಶಯವಿಲ್ಲ ತಾನೆ? ಅಮ್ಮ, ಈ ನಿನ್ನ ಹೆತ್ತ ಮಗನ ಮೇಲೆಯೂ ನಿನಗೆ ಸಂದೇಹವೇ? ಕೇಳುತ್ತಾಯಿ. ಸಂದೇಹವ ಬಿಡು ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಮುಗಿಲ ಇಳಿದು ಬರಲೇ, ಮುಗಿಲ ಇಳಿದು ಬರಲೇ, ಈ ಭೂಮಿಯ ಬಿರಿದು ನಿಲ್ಲಲೇ, ತಾಣ ತಪ್ಪ ನಮ್ಮ ತಾಣ ಸತ್ಯವಮ್ಮ, ಇಟ್ಟಾಣ ತಪ್ಪ ನಮ್ಮ ತಾಣ ಸತ್ಯವಮ್ಮ, ಬಿಡು ಚಂದಯ್ಯ ಜನನೇ ಜನನೇ. ನಿಮ್ಮ ಇಷ್ಟವಿದ್ದಂತಾಗಲಿ, ಹೋಗಿ ಬಾ ತಾಯಿ. ಅಮ್ಮ, ಕುಮಾರ, ಹೀಗೆ ಬಾ ತಾಯಿ. ಕುಮಾರ, ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆ ತಾಯಿ. ಶ್ರೀಕೃಷ್ಣನ ಪಾದದಾಣೆಗೂ ನಡೆಸುವೆನು, ತಿಳಿಸುವಂತ ಹಾ, ಶ್ರೀಕೃಷ್ಣ ಪರಮಾತ್ಮನ ಸುದ್ದಿ ಏನಕ್ಕೆ? ಇಷ್ಟಕ್ಕೆಲ್ಲ ಕಾರಣನೇ ಅವನು. ಅಮ್ಮ ಕೇಳು, ಈ ಯುದ್ಧವು ಮುಗಿಯೋ ತನಕ ಈ ನಿನ್ನ ಮಗ ನಾನು ನಿನ್ನ ಮಗನೆಂಬ ವಿಚಾರವು ಯಾರಿಗೂ ಹೇಳಬೇಡ ತಾಯಿ. ದೈವವಶಾತ್ ಈ ಯುದ್ಧದಲ್ಲಿ ಏನಾದರೂ ನಾನು ಮೃತ್ಯು ಹೊಂದಿದರೆ ಆ ನನ್ನ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಪ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಕೇಳುವೆನು ತಾಯಿ. ಅಯ್ಯೋ, ಇಂತಹ ಪ್ರಪಂಚದಲ್ಲಿ ಈ ರೀತಿ ಆಗುವುದಾದರೆ ಅಂತಹ ಧರ್ಮವೇ ಈ ಪ್ರಪಂಚದಲ್ಲಿ ಇಲ್ಲವೇ ಹೋಗಲಿ, ಇಲ್ಲವೇ ಹೋಗಲಿ. ಈ ಪ್ರಪಂಚದಲ್ಲಿ ದೈವ ಅನುಕೂಲದಿಲ್ಲದವರು ಬದುಕಿದ್ದು ವ್ಯರ್ಥ. ಹೇ ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು. ಅರಿತವರಾರ ವಿಧಿ ನಿಲ್ಲ ಮಾಯೆಯ ಬಲ್ಲವರಾರಿಹರೋ ದೇವಾ, ಅರಿಯಲ ಸಾಧ್ಯವೋ.
ಅರಿತವರಾರೋಭಿದಿನಿಲ್ಲ ಮಾಯೆಯ ಬಲ್ಲವರಾರಿಹರೋ ದೇವ ಅರಿಯಲ ಸಾಧ್ಯವೋ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ ಭೋಗವೇ ತರೋ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಹಾಡಲೇಬೇಕು ಹಾಡಿಸಿ ನಮ್ಮನು ನೀ ನೋಡಿ ನಗಬೇಕು ಆಡಿಸಿ ನೀನವರ ನೀ ನೋಡಿ ನಗಬೇಕು ಅರಿತವರಾರೋಭಿದಿನಿಲ್ಲ ಮಾಯೆಯ ಬಲ್ಲವರಾರಿಹರೋ ದೇವ ಅರಿಯಲ ಸಾಧ್ಯವೋ ಶ್ರೀಹರಿ ಹರೇ ಶ್ರೀಹರಿ ಪ್ರಾಣೇಶ್ವರಿ ರಾಣಿ ಸ್ವರ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಮನತಣಿಸೆ ಚಿನ್ಮಯ ಗುಣವೇಣಿ ಮನತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಬಾರಿನ ಬಾಳಿನ ಬಾಗಿದ ನಿಧಿ ಬಲಿದು ಬಂದ
ನಯನ ಕಂಗೊಳಿಸುವ ನವಿಲಂದದಿನಿ ನಯನ ಕಂಗೊಳಿಸುವ ನವಿಲಂದದಿನಿ ಕುಣಿಯುತ್ತವ ರಾಗಕ್ಕೆ ನಲಿಯುತ್ತವ ತಾಳಕ್ಕೆ ಸ್ವರಗೀತೆ ಹಾಡಿ ಮೈ ಮರೆಯುವವ ಕುಣಿಯುತ್ತ ನಲಿಯುತ್ತ ಜಗವ ಮರೆಸಿ ನಾವು ಹಾಡುವವ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಪ್ರಾಣೇಶ್ವರಿ. ನಮಸ್ಕಾರ. ನಾನು ನನ್ನ ಹೃದಯಾದ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಇಂದು ಲಭಿಸಿದೆ ಪ್ರಿಯ. ಸುಂದರಿ, ನಿನ್ನ ದೇವನ ಸಂದರ್ಶನವನ್ನೇನು ಹೊಂದಿದೆ, ಆದರ ತನ್ನ ಸನ್ನಿಧಿಯಲ್ಲಿ ಸ್ಪರ್ಶಿಸಲು ಏನನ್ನು ಸಿದ್ಧಪಡಿಸಿದೆ? ನನ್ನ ಸರ್ವಸ್ವವನ್ನು ತಮಗಾಗಿ ಕೊಟ್ಟಿರುವಾಗ ಇನ್ನು ನನ್ನದಾಗಿ ಉಳಿದಿದೆ ಪ್ರಿಯ. ನಾನು ಅದನ್ನು ಬಲ್ಲೆನು ಪ್ರಿಯೆ. ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ ಉತ್ತರ. ವಸಂತನಾದಮಕೆ ಪ್ರಾಣೇಶ್ವರಿ, ಕೋಗಿಲೆ ಗಾಯನವೋ ಕೋಗಿಲೆ ಗಾಯನಕ್ಕೆ ವಸಂತನಾದಮವೋ ವಸಂತನಾದಮಕೆ ಕೋಗಿಲೆ ಗಾಯನವೋ ಕೋಗಿಲೆ ಗಾಯನಕ್ಕೆ ವಸಂತನಾದಮವೋ ನೀನೆ ವಸಂತ ನಾನೇ ಕೋಗಿಲೆ ನೀನೆ ವಸಂತ. ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕೆ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕೆ ಜಲಕನ್ಯಾ ರೂಪಸಿ ನೀನಾದರೆ ಜಲಕನ್ಯಾ ರೂಪಸಿ ನೀನಾದರೆ ಆರೋ ಅಣ ಅವರೋ ಅಣ ಆಲಾಪನೆಯಾಗಿ ಆಲಾಪನೆಯಾಗಿ ಸುಸ್ವರ ಸಂಗೀತದ ನಾದ ಮಧುರವಾದೆ ಸುಸ್ವರ ಸಂಗೀತದ ನಾದ ಮಧುರವಾದೆ ನಿನ್ನ ಸೇರಲು ಭವಮೂ ವಸಂತನಾದಮಕೆ ಕೋಗಿಲೆ ಗಾಯನವೋ ಕೋಗಿಲೆ ಗಾಯನಕ್ಕೆ ವಸಂತನಾದಮವೋ ನೀನೆ ವಸಂತ ನಾನೇ ಕೋಗಿಲೆ ನೀನೆ ವಸಂತ. ಪ್ರಾಣೇಶ್ವರಿ, ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸಬಳಿ ಪ್ರೇಮದ ವಿಷಯದಲ್ಲಿ ತಾವು ಮಹಾಪಂಡಿತನು ಅಲ್ಲವೇ? ತಮ್ಮ ಇಚ್ಛಂತೆ ಆಗಲಿ ಪ್ರಿಯ. ಪ್ರಾಣೇಶ್ವರಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರದಿಂದ ಸ್ವೀಕರಿಸಿ ದೇವ. ನಾನೇ ಆಯ್ದು ಕಟ್ಟಿದ ಹೂಮಾಲೆಯನ್ನು ಧರಿಸಿ ಸಿಟಿ ಮಾರ್ಕೆಟಿಂದ
ಪ್ರಾಣೇಶ್ವರ, ಪ್ರಾಣೇಶ್ವರಿ, ಭಕ್ತರಲ್ಲಿ ಪ್ರಸನ್ನರಾಗಿದ್ದೀಯಾ? ಬೇಡ ಮನದ ವಿರದ ಭಾವ ಇಂದು ನಿನಗಾಗಿ ಕಾದಿಹ ಜೀವ. ಬೇಡ ಮನದ ವಿರದ ಭಾವ ಇಂದು ನಿನಗಾಗಿ ಕಾದಿಹ ಜೀವ. ಬಿಡು ಮೌನವು ಏತಕ್ಕೆ ಬಾಬಳಿ ಹೊಸ ಲೋಕವದು ನಾನಿನಗೆ. ಪ್ರಾಣೇಶ್ವರಿ, ನಾನಿನಗೆ ನೀ ನನಗೆ. ಸ್ವಾಮಿ ಪ್ರಾಣೇಶ್ವರಿ, ತಂದ ನುಡಿಮೆಯ ನಾಯೇ ನನ್ನ ಬಿಡಿಸಲಿ ನನ್ನ ಬಿಡಿಸೆಯ. ನಾನಿನ್ನ ಬಿಡೆನು ಈ ಜೀವ ನಿನದೇ ಎಂದಿಗೂ. ಪ್ರಿಯ 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 ಪ್ರಾಣೇಶ್ವರ, ಪ್ರಾಣೇಶ್ವರಿ, ಮನಸೋತೆನು ನನಗೆ ಬಿಡುವವನ ಬಯಸುವೆ. ಮನಸೋತೆನು. ಪ್ರಾಣೇಶ್ವರಿ, ಪ್ರಾಣೇಶ್ವರ, ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಪೀಠ ಕೊಟ್ಟಿರು. ಬಾ ಉತ್ತರ ಕುಳಿತುಕೋ. ಪ್ರಾಣೇಶ್ವರ, ಇದೇಕೆ ಸ್ವಾಮಿ ಇಂಥ ಮುಖಭಂಗಿ? ಪ್ರಾಣೇಶ್ವರಿ, ನನ್ನಿಂದ ಏನಾದರೂ ಅಪರಾಧವಾಯಿತು ಪ್ರಿಯ? ಅಪರಾಧವೇನಿಲ್ಲ ಪ್ರಿಯೆ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರೋನು. ನನ್ನನ್ನು ನಗುಮುಖದಿಂದ ಕಳಿಸಿಕೊಡು ಉತ್ತರ. ಪ್ರಾಣೇಶ್ವರ, 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತನಾಗಿದೆ. ಈ ದಿವಸವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ? ಪ್ರಾಣೇಶ್ವರಿ, ಆರಿನ್ನ ಚೆಲುವೆ ಸೇರಿನ್ನ ಬಲವೇ ಕ್ಷಣವೊಂದು ಯುಗವಾಗಿರೆ. ಮಾಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಒಂದಾಗಿದೆ. ಬಾರೆ ಯೌವನದ ಭಾರಕ್ಕೆ ತೂಗಾಡಿರೆ. ಹಿಂದೆ ಕೊಯಿ ರೂಪ ಹೊಸತಾಗಿರೆ. ಯೌವನದ ಭಾರಕ್ಕೆ ತೂಗಾಡಿರೆ. ಈ ರಾತ್ರಿ ನಮ್ಮ ವಶವಾಗಿದೆ. ಈ ರಾತ್ರಿ ನಮ್ಮ ವಶವಾಗಿದೆ. ಪ್ರಾಣೇಶ್ವರಿ, ಬೆರೆಯೋಣ ಬಾರಿ ಮಧುಮಂಚಕೆ. ಪ್ರಾಣೇಶ್ವರಿ, ಬೆರೆಯೋಣ ಬಾರಿ ಮಧುಮಂಚಕೆ. ಆರಿನ್ನ ಚೆಲುವೆ ಸೇರಿನ್ನ ಒಲವೇ ಕ್ಷಣವೊಂದು ಯುಗವಾಗಿದೆ. ಹಾಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಒಂದಾಗಿರೆ. ಮೈ ಮನಸ್ಸು ಒಂದಾಗಿರೆ. ಚಂದ್ರ ಕಂಡು ಈ ಜೋಡಿಯ ಮರೆಯಾದ ಮೋಡದಿ ತಾನಾಚುತ. ಆ ಚಂದ್ರ ಕಂಡು ಈ ಜೋಡಿಯ ಮರೆಯಾದ ಮೋಡದಲ್ಲಿ ತಾನಾಚುತ. ಬೇರ್ಯಾವ ಸುಖವ ನಾ ಕೇಳೆನು. ಬೇರ್ಯಾವ ಸುಖವ ನಾ ಕೇಳೆನು.
ಮುಖವನ್ನೇ ನಾನೋಡುತ್ತಾ ಬಾರಿನ ಚೆಲುವೆ ಸೇರಿನ ಒಲವೇ ಕ್ಷಣವೊಂದು ಯುಗವಾಗಿರೆ ಮಾಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಒಂದಾಗಿರೆ ಮೈ ಮನಸ್ಸು ಒಂದಾಗಿರೆ ಮೈ ಮನಸ್ಸು ಒಂದಾಗಿರೆ. ಪ್ರಾಣೇಶ್ವರಿ ಪ್ರಾಣೇಶ್ವರ ಅಣಯ್ಯ ಸಾಕಿ ವಿನೋದ. ಪ್ರಾಣೇಶ್ವರಿ ಪ್ರಾಣೇಶ್ವರಿ ಸಾಕಿ ವಿನೋದ ಸರೋಜನ ನಾವಲ್ಲೇ ನಾನಿನ್ನ ಪ್ರೇಮಾಂಜನ ಸಾಕಿ ವಿನೋದ ಸರೋಜನ ನಾವಲ್ಲೇ ನಾನಿನ್ನ ಪ್ರೇಮಾಂಜನ ಏಕಾಂಗಿಯಾಗಿ ಕಾಂತೆಯ ಏಕಾಂಗಿಯಾಗಿ ಕಾಂತೆಯ ಸಾಕಿ ವಿನೋದ ಸರೋಜನ ನಾವಲ್ಲೇ ನಾನಿನ್ನ ಪ್ರೇಮಾಂಜನ ಪ್ರಾಣೇಶ್ವರಿ ರಾಜ ನೇತ್ರೀರು ತಾಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಈ ರಾಜ ನೇತ್ರೀರು ತಾಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಈ ರಾಜ ನೇತ್ರೀರು ತಾಕೋಪವೇ ಶೀಲೆ ಕೋಮಲ ಬಾಲೆ ಸಂಗ್ರಾಮ ಈಗ ನಾ ಹೋಗುವೆ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಈಗ ನಾ ಹೋಗುವೆ. ಈ ರಾಜ ನೇತ್ರೀರು ತಾಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನಾರಿಯ ಕೋಪ ತಾಳಿರಿ ರೂಪ ಸಂಗ್ರಾಮದೊಳಿನ ಚಾತುರ್ಯ ತೋರಿ ಪ್ರಾಣೇಶ್ವರ ಸಂಗ್ರಾಮದೊಳಿನ ಚಾತುರ್ಯ ವೀರಸತಿ 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 ಎಂದೀಗ ನಾ ಶೋಭಿತೆ ಸಾಕಿ ವಿನೋದ ಸರೋಜನನ ನಾವಲ್ಲೇ ನಾನಿನ್ನ ಪ್ರೇಮಾಂಜನ 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 ಮಾಮಿನಿ ಕೋಪ ಸಾಕಿಂತ ರೂಪ ಪ್ರಾಣೇಶ್ವರಿ ಪ್ರಾಣೇಶ್ವರಿ ಮಾಮಿನಿ ಕೋಪ ಸಾಕಿಂತ ರೂಪ ಕಾರುಣ್ಯ ಸಂಪನ್ನೆ ಲಾವಣ್ಯ ತೀರೆ ಪ್ರಾಣೇಶ್ವರಿ ಪ್ರಾಣೇಶ್ವರಿ ಕಾರುಣ್ಯ ಸಂಪನ್ನೆ ಲಾವಣ್ಯ ತೀರೆ ವೀರಸತಿ 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 ಎಂದೀಗ ರಾರಾಜಿಸೆ. ರಾಜ ನೇತ್ರೀರು ತಾಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಪ್ರಾಣೇಶ್ವರ ಪ್ರಿಯತಮ ಏನೋ ಎಂಥೋ ಪ್ರಿಯತಮ ಜುಮ್ಮೆಂದಿತು ತನುವು ಬೆಚ್ಚಿತು ಮನವು ಏಕೋ ಕಾಡೆನು ಎಂತೋ ಅರಿಯನು ಎಂದ ಸವಿನೋವಾ
ತನುವು ಬೆಚ್ಚೆದು ಮನವು ಏಕೋ ಕಾಣೆಂದಿತ್ತೋ ಅರಿಯೆನು ಎಂತ ಸರಿಯುವ ಸುಖವಾಂತ ಹುಡುಗಾಗ ಸುಖವಾಂತ ಹುಡುಗಾಗ ಸುಖವಾಂತ ಹುಡುಗಾಗ ಹೊರಡೋಣವೇ ಪ್ರಿಯ? ಬಾಬಾರೆ ಪ್ರೇಮವಲ್ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡು ಆನಂದದಲ್ಲಿ ಈ ಪ್ರೇಮ ರಾಗದಲ್ಲಿ. ಪ್ರಾಣೇಶ್ವರಿ, ಪ್ರಾಣೇಶ್ವರ, ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡು ಆನಂದದಲ್ಲಿ ಈ ಪ್ರೇಮ ರಾಗದಲ್ಲಿ. ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡು ಆನಂದದಲ್ಲಿ ಈ ಪ್ರೇಮ ರಾಗದಲ್ಲಿ. ಪ್ರಾಣೇಶ್ವರಿ, ನಿನ್ನನ್ನು ಕಂಡ ದಿನವೇ ನಾ ಸೋತು ಹೋದೆನು, ಮನದ ರಸಿಯಾದ ನಿನ್ನ ಮನಸಾರೆ ವರಿಸಿದೆನು. ನಿನ್ನನ್ನು ಕಂಡ ದಿನವೇ ನಾ ಸೋತು ಹೋದೆನು, ಮನದ ರಸಿಯಾದ ನಿನ್ನ ಮನಸಾರೆ ವರಿಸಿದೆನು. ಆನಂದವಾ ನೀಡುಬಾ ಪ್ರಾಣೇಶ್ವರಿ, ಪ್ರಾಣೇಶ್ವರ, ಪ್ರಿಯತಮೆ, ಪ್ರಿಯತಮ, ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡು ಆನಂದದಲ್ಲಿ ಈ ಪ್ರೇಮ ರಾಗದಲ್ಲಿ ಈ ಪ್ರೇಮ ರಾಗದಲ್ಲಿ. ರಾಮ ಜಯತು ಶ್ರೀ ರಾಮ ಜಯತು ಅಮರ ವಿನುತ ಪದ ಅಮರ ವಿನುತ ಶನೇಶ್ವರ ಸ್ವಾಮಿ ಕೃಪಾಪೋಷ ನಾಟಕ ಮಂಡಳಿ ಕಿ, ಶ್ರೀ ಶಾಂತಮೂರ್ತಿ ಶನೇಶ್ವರ ಸ್ವಾಮಿ ಕೃಪಾಪೋಷ ನಾಟಕ ಮಂಡಳಿ ಕಿ, ಭಕ್ತ ಮಂಡಳಿ ಕಿ, ಭಕ್ತ ಮಂಡಳಿ ಕಿ. ಜೈಂದಿರ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಶನೇಶ್ವರ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ.
ಸ್ಪರ್ಧಾಪದೇ